ಇವತ್ತಿನ ದಿವಸ ನಾವು ಖಾನಾಪುರ ತಹಶೀಲ್ದಾರ್ ಅವರಿಗೆ ಶ್ರೀಮತಿ ದ್ರೌಪದಿ ಘನವತ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೀನಿ. ವಿಷಯ ಇಷ್ಟೇ, ಏನು ಪ್ರತಿ ವರ್ಷದಂಗೆ ಏನು ಚಳಿಗಾಲ ಅಧಿವೇಶನ ಸರ್ಕಾರಗಳು ನಡೆಸ್ತಿದ್ದಿಲ್ಲ. ಈ ವರ್ಷವೂ ಡಿಸೆಂಬರ್ದೊಳಗೆ 9ನೇ ತಾರೀಕು ಅಂತ 19ನೇ ತಾರೀಕಿನವರೆಗೆ 10 ದಿವಸ ಒಂದು ಜಿಲ್ಲಾ ಆಡಳಿತ ಒಂದು ಎಲ್ಲ ಕ್ರಮ ಕೈಗೊಂಡು ಒಂದು ಅಧಿವೇಶನ ಸ್ಟಾರ್ಟ್ ಆಯಿತು. ಈ ಅಧಿವೇಶನ ವರ್ಷಕ್ಕೆ ಮೂರು ಸಲ ನಡೆಯುವಂಥ ಅಧಿವೇಶನ. ಒಂದು ಚಳಿಗಾಲ ಅಧಿವೇಶನ ನಮ್ಮ ಬೆಳಗಾವಿಯಲ್ಲಿ ನಡೆಸ್ತಾರೆ. ಯಾಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗದ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನೊಳಗೆ 224 MLAಗಳು ಕೂಡಿ ಒಂದು ಸದನದೊಳಗೆ ಚರ್ಚೆ ಮಾಡಿ, ಜನಪ್ರತಿನಿಧಿ ನಾವು ಆಯ್ಕೆ ಮಾಡಿದಂಥ ಅವನ್ನೆಲ್ಲ ಚರ್ಚೆ ಮಾಡಿ ಅವ್ರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡುವಂಗೆ ಮಾತಾಡಬೇಕು. ಆದ್ರೆ ಸದನದೊಳಗೆ ಇವರು ಒಳಗೊಳ ದೇಶದ ರಾಜಕಾರಣ ಇಟ್ಕೊಂಡು ಇವರು ವೈಯಕ್ತಿಕ ವಿಚಾರಗಳನ್ನ ಸದನದೊಳಗೆ ಕಲಾಪೆ ಎಬ್ಬಿಸಿ ಅಸಂವಿಧಾನಿಕವಾಗಿ ಮಾತುಗಳನ್ನ ಆಡಿ ಇಡೀ ಸದನ ಗದ್ದಲಕ್ಕೆ ಎಬ್ಬಿಸಿ ಮತ್ತು ಅದೇ ರೀತಿ ಕಾನೂನು ಚೌಕಟ್ಟಿನಾಗ ದೇಶದ ಒಳ ಆಡಳಿತ ಆದಂಥ ನಮ್ಮ ಆರಕ್ಷಕರ ರಾಜ್ಯ ಪೊಲೀಸ್ ಇಲಾಖೆಯವ್ರನ್ನ ಈಗ ಯಾವುದೇ ಸರ್ಕಾರ ಇಲ್ಲ ನಾವು ಆಯ್ಕೆ ಮಾಡಿದ್ವಿ, ಆ ಅಧಿಕಾರಿಗಳನ್ನ ಕೈ ಮುಷ್ಟಿ ಒಳಗೆ ಇಟ್ಕೊಂಡ ಏನು ಎಲ್ಲ ವರ್ಗದ ನಮ್ಮ ಸಣ್ಣ ವರ್ಗದ ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ನಿರ್ಮಾಣ ಆಗತ್ತೆ. ಇದು ಕಾರಣನ ರಾಜಕಾರಣಿಗಳು. ಯಾಕಪ್ಪ ಅಂತಂದ್ರೆ ರಾಜಕಾರಣಿಗಳು ನಮ್ಮ ಪೊಲೀಸ್ ಆರಕ್ಷಕರು ಸಮಲೋಚನವಾಗಿ ಕಾನೂನು ಚೌಕಟ್ಟಿನಾಗ ಕೆಲಸ ಮಾಡಕತ್ರ. ಆದರೆ ನ್ಯಾಯಯುತವಾಗಿ ಅಲ್ಲಿ ಕಚೇರಿಗೆ ಬಂದಂಥ ಒಂದು ನಮ್ಮ ಪ್ರಜೆಗಳಿರ್ತಾರಲ್ಲ ಅಂಥವ್ರಿಗೆ ಕರೆಕ್ಟ್ ಇತ್ತು, ಅಂಥವ್ರಿಗೆ ಒಂದು ಫೋನ್ ಬರೋಂಗಿಲ್ಲ. ಆದರೆ ಅನ್ಯಾಯ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ 100 ಫೋನ್ ಬರ್ತಾವೆ ರಾಜಕಾರಣಿಗಳು. ಇದೆಲ್ಲ ಬದಿಗಿಡಬೇಕು. ಆರಕ್ಷಕರಿಗೆ ಕಾನೂನು ಚೌಕಟ್ಟಿನಾಗ ಡಾಕ್ಟರ್ ಬಾಬಾ ಸಾಹೇಬ್ ತಂದಂಥ ಸಂವಿಧಾನ ಅಡಿಯೊಳಗೆ ಕಾನೂನು ಚೌಕಟ್ಟಿನಾಗ ಪ್ರಾಮಾಣಿಕವಾಗಿ ಅವರಿಗೆ ಕೆಲಸ ಮಾಡುವಂಥ ಅವಕಾಶ ಈ ರಾಷ್ಟ್ರಪತಿಗಳು ಮಾಡಿಕೊಡ್ಬೇಕು. ಇದಕ್ಕೆ ರಾಜಕಾರಣಿ ಅಟ್ಯಾಚ್ ಇರಬಾರ್ದು. ಜೇರ್ಕರ್ತ ಹಂಗೆ ರಾಷ್ಟ್ರಪತಿಗಳು ಏನರ ನಮ್ಮ ದೇಶದಾಗ ಕೈಗೊಂಡ್ರಪ್ಪ ಅಂದ್ರೆ ಫಸ್ಟ್ ಆರೋಪಿಗಳು ರಾಜಕಾರಣಿಗಳಾಗ್ತಾರೆ. ಇದನ್ನು ತಲೆಯಾಗಿಟ್ಕೊಳ್ತೀವಿ ಮೊದಲು ಮಾಧ್ಯಮದವ್ರು. ಯಾಕಂದ್ರೆ ಇವ್ರಿಗೆ ರೊಕ್ಕದ ಮದ ಹಾಕ್ಯಾರ. ಯಾವತ್ತು ವೋಟ್ ಹಾಕಿದಂಥ ಕ್ಷೇತ್ರದಾಗ ಜನಗಳ ಕಷ್ಟಗಳು ಏನದಾವು ಪ್ರತಿಯೊಂದು ನಿಧಿಗೆ ಇಂಥ ಸಮಸ್ಯೆ ಈ ಗ್ರಾಮದಾಗ ಐತಿ. ಆದರೆ ಇವರು ವೋಟ್ ಕೇಳುವಾಗ ಒಂದು ಯಾವ ಮನಸ್ಸಲ್ಲಿ ಹೋಗಿರ್ತಾರಲ್ಲ ಹಳ್ಳಿಗಳು ನೋಡ್ಕೊಂಡು ಗೊತ್ತಿಲ್ದರು ಹಂಗೆ ಆಯ್ಕೆ ಆದಮೇಲೆ ಹೋಗ್ಯಾರ. ಅವ್ರು ಬೆನ್ನಿ ನಿಲ್ಲುವಂಥ ನೈತಿಕತೆ ಇರುವಂಥ ಈ 224ರಾಗ ಸ್ವಲ್ಪ MLAಗಳು ಮಾತ್ರ ಅದಾರ. ಇನ್ನು ಹುಡುಕಿದ್ದವ್ರು ಬರೀ ಅವ್ರು ರೊಕ್ಕದಲ್ಲೇ ವೋಟ್ ಹಾಕಿಸ್ಕೊಂತಾರ. 5 ವರ್ಷ ಹುಡುಕಾಡುವಂಥ ಪರಿಸ್ಥಿತಿ ನಿರ್ಮಾಣ ಆ ಪ್ರಜೆಗಳಿಗೆ ಮಾಡತ್ತಾರ. ಇದೆಲ್ಲ ವ್ಯವಸ್ಥೆ ಇವತ್ತು ನಾವು ಅಧಿವೇಶನದಾಗ ಏನೇನು ನಡ್ತೈತಿ, 30 ಕೋಟಿ ಹೆಂಗೆ ಲೂಟ್ ಆಗೈತಿ, ನಮ್ಮ ಸಾರ್ವಜನಿಕರ ಪ್ರಜೆಗಳ ತೆರಿಗೆ ಹಣ ಹೆಂಗೆ ಖರ್ಚಾಗೈತಿ, ಈ ಥರದ ಎಲ್ಲ ಸಮಸ್ಯೆಗಳನ್ನ ತೊಗೊಂಡು ಇವತ್ತು ನಾವು ಆರಕ್ಷಕರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಆ ವಿಷಯ ಬಗ್ಗೆ ರಾಜಕಾರಣಿಗಳು ಆರಕ್ಷಕರ ಅಧಿಕಾರಿಗಳು ಯಾವ ಕೈಗೊಂಬೆ ಮುಷ್ಟು ಬಳಸತ್ತಾರ ಅನ್ನೋದು ಇಟ್ಕೊಂಡು ಪ್ರತಿಯೊಂದು ಇಂಚು ಮಾಹಿತಿ ಅಲ್ಲಿ ನಾವು ಇವತ್ತು ರಾಷ್ಟ್ರಪತಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದೆವು. ಇದು ನಮಗೆ ರಿಪ್ಲೈಯೂ ಬರ್ಬೇಕಂತ ಹೇಳಿದೆವು ಇದ್ರ ಬಗ್ಗೆ. ಯಾಕಂದ್ರೆ ಈ ನಮ್ಗೆ ಏನು ನಮ್ಮ ಮಧ್ಯಮದ ವರ್ಗದವರು ಮತ್ತು ನಮ್ಮ ರೈತರು ಇವ್ರು ಏನು ನ್ಯಾಯಯುತವಾಗಿ ಬದುಕಬೇಕಂದ್ರೆ ರಾಷ್ಟ್ರಪತಿಗಳು ಈ ಕ್ರಮ ತೆಗೆದುಕೊಳ್ಬೇಕಂತೇಳಿ ಇಡೀ ನಮ್ಮ ಖಾನಾಪುರ ಕ್ಷೇತ್ರದ ಎಲ್ಲ ವರ್ಗದ ರೈತರ ಪರವಾಗಿ ವಿನಂತಿ ಮಾಡ್ಕೊತೀವಿ. ನೇಗಿಲುಗಿ ರೈತ ಸಂಘ ರಾಜ್ಯಾಧ್ಯಕ್ಷ.